ಇದು ಯಾವ ಮೀನು? ಸೆಳಕ್ ನಲ್ಲಿತ್ತಲ್ಲ, ಇದು ಸೆಳಕ್ ಮೀನು. ಏನ್ ಹೇಳಿದು? ಕೊಕ್ರ. ನಾನು ಫಸ್ಟ್ ಟೈಮ್ ಕೇಳಿದ ಹೆಸರು ಕೊಕ್ರ ಅಂತ. ಕೊಕ್ರ ಹೇಳುವಾಗ ಕ್ಯಾದರ್ ಅಂತ ಹೇಳ್ತೀವಿ ಇದಕ್ಕೆ. ಟೂನಾ ಫಿಶ್ ಇದು. ಇದ್ರಲ್ಲಿ ಹುಡುಗಿ ಗೊತ್ತಾಗ್ತದೆ ಯಾವ್ದಾದ್ರು? ಗೊತ್ತಾಗಲ್ವಾ? ಅಲ್ಲ, ಗಂಡ ಹೆಣ್ಣು ಏನು ಗೊತ್ತಾಗಲ್ಲ ಮೀನಲ್ಲಿ. ಯಾಕೆ ಗೊತ್ತಾಗಲ್ವಾ? ಒಟ್ಟು ಮೀನು ಅದ್ರಲ್ಲೇ ಇರುದಿಲ್ಲ. ಇದು ಇಲ್ಲ. ಹಿಂಗ ಇದು ಎಷ್ಟು ಕೆಜಿ ಇದೆ ಗಣೇಶನ್ನ? 1 ಕೆಜಿ ಮೇಲೆ ಇದೆ. 1 ಕಾಲು ಇದೆ ನೋಡಿ ಇಲ್ಲಿ. ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಾವು ಕುಂದಾಪುರ ಮೀನ್ ಮಾರ್ಕೆಟ್ ಬಂದಿದ್ದೀವಿ. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗಲೇ ನಮ್ಗೆ 50 ರೂಪಾಯಿ ಮೀನು ನೋಡ್ಲಿಕ್ಕೆ ಸಿಗುತ್ತೆ. 50 ರೂಪಾಯಿಂದ ತುಂಬಾ ಕಾಸ್ಟ್ಲಿ ಮೀನ್ ಇದೆ. ಹಾಗೆ ಮುಂದೆ ಹೋಗ್ತಾನೆ ಇಲ್ಲಿ ಹೊಳೆ ಮೀನುಗಳು ತುಂಬಾ ಸಿಗುತ್ತೆ ನಿಮ್ಗೆ. ಸ್ಪೆಷಲ್ ಆಗಿ ನಮ್ಗೆ ಉಡುಪಿಯಲ್ಲಿ, ಕುಂದಾಪುರದಲ್ಲಿ ಮಾತ್ರ ಹೊಳೆ ಮೀನು ನಮ್ಗೆ ಕುಂದಾಪುರ ಮೀನ್ ಮಾರ್ಕೆಟ್ ಸಿಗುವಂತದ್ದು. ಇಲ್ಲಿ ಕಂಡಿಗೆ ಇದೆ, ಕೊಕ್ಕರ್, ಮತ್ತೆ ಇದು ಮುಜುಬ, ಹಾಗೆ ಇಲ್ಲಿ ಹೊಳೆ ಬೈಗೆ, ಇದು ಕಾಸಿ, ಪಟ್ರಿ, ಈ ತರ ಎಲ್ಲಾ ಬೇರೆ ಬೇರೆ ವೆರೈಟಿ ಆಫ್ ಹೊಳೆ ಅಂತ ಸಿಗುವಂತ ಮೀನು ಇಲ್ಲಿ ಸಿಗ್ತವೆ ನೋಡಿ. ಅಕ್ಕ ಇದೆಷ್ಟು? 50 ರೂಪಾಯಿ ಮಾರ್ತಾ ಇತ್ತು. 2 ಪಾಲಿಗೆ 50. 2 ಪಾಲಿಗೆ 50 ಅಂತೆ. 2 ಪಾಲಿಗೆ 50. ಮೀನ್ ಪ್ರಿಯ ಇದ್ದಾಗ ಅವರು ಜಾಸ್ತಿ ಮಾಡ್ತಾರೆ ರೇಟ್. ಸರಿ ಅಲ್ವಾ? ಇದು ಯಾವ ಮೀನು? ಸೆಳಕ್ ನಲ್ಲಿತ್ತಲ್ಲ. ಇದು ಸೆಳಕ್ ಮೀನು. ಇದೀಗ ಕೆಜಿಗೆ ಹೇಗೆ ಇದು? ಇಡೀ ಮಾರೋದು? ಇಡೀ ಹೇಗೆ ಕೊಡ್ತೀರಾ ಇದು? ಇದನ್ನೇ 100 ರೂಪಾಯಿ ಕೊಡ್ತೀರಾ ಈಗ ಲಾಸ್ಟಿಗೆ? 100 ಆದ್ರೆ ಕೊಡ್ತಾರೆ. ಸ್ವಲ್ಪ ದೊಡ್ಡದಾದ್ರೆ 200 ರೂಪಾಯಿ ಕೊಡ್ತಾರೆ. ಇದ್ರ ಸ್ವಲ್ಪ ದೊಡ್ಡ ಸೈಜ್ ಇದೆ ನೋಡಿ, ಇಲ್ಲಿ ಇದು 200 ರೂಪಾಯಿ ಕೊಡ್ತಾರಲ್ಲ. ಇಲ್ಲಿ ನೋಡಿ ಈ ಮೀನ್ಗಳೆಲ್ಲ 2-3 ಕೆಜಿ ಜಾಸ್ತಿ ಇದಾವೆ. ಆದ್ರೆ ಇಲ್ಲಿ ತುಂಬಾ ಚೀಪ್ ಆಗಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಇದು 200 ರೂಪಾಯಿ ಅಷ್ಟೇ ನೋಡಿ. ಅಕ್ಕ ಇದು ಮೀನ್ ಯಾವ್ದು? ಅಂಜಲ್. ಇದು ಎಷ್ಟು ರೇಟ್? ಎಷ್ಟು? 500 ರೂಪಾಯಿ. ಇಷ್ಟು ಪೂರ್ತಿಗೆ ಅಥವಾ ಕೆಜಿಗೆ? ಕೆಜಿಗೆ 500 ರೂಪಾಯಿ ಇದು ನೋಡಿ. ಇದು ಕೆಜಿಗೆ 500 ರೂಪಾಯಿ ಅಂಜಲ್. ಏನ್ ಹೇಳಿದು? ಕೊಕ್ರ. ನಾನು ಫಸ್ಟ್ ಟೈಮ್ ಕೇಳಿದ ಹೆಸರು ಕೊಕ್ರ ಅಂತ. ಕೊಕ್ರ. ಇದು ಸಹ ಕೆಜಿಗೆನಾ? ಇದು ಎಂತ ಮೀನು ಹೇಳಿದ್ರ? ಕೊಕ್ರ. ಇದು ಬೇರೆನಾ? ಇದು ಬೇರೆ ಗ್ಯಾದರ್ ಮೀನ್ ನೋಡಿ. ಇದು ತೆಗಿಬಹುದಲ್ಲ ನೋಡಿ. ಇದು ಗ್ಯಾದರ್ ಮೀನ್ ಅಂತ ಇವರು. ನಾವು ಅಲ್ಲಿ ತುಳುವಲ್ಲಿ ಹೇಳುವಾಗ ಕ್ಯಾದರ್ ಅಂತ ಹೇಳ್ತೀವಿ ಇದಕ್ಕೆ. ಟೂನಾ ಫಿಶ್ ಇದು. ಇದೆಲ್ಲ ಇದು ರೇಟ್ ಬೇರೆ ಬೇರೆನಾ? ಇದು ಇದು ಕೆಜಿಗೆ 200. ಇದು ಕೋಕ್ರ 300. ಕೆಜಿಗೆ 200. ಇದು ಯಾವ ಮೀನಕ್ಕ ಇದು? ಗಾಂಡ್ ನೋಡಿ. ನಾವು ತುಳುವಲ್ಲಿ ಗಾಂಗೆ ಹೇಳ್ತೀವಿ, ಬಟ್ ಇವರಲ್ಲಿ ಗಾಂಡ್ಲು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದು ಹೇಗೆ ರೇಟಿಗೆ? ಕೆಜಿಗೆ 200. ಇದು 1100, 1500 ಉಂಟು. ಇದು ಕಾಣೆ ಮೀನು. ಇದು ದೊಡ್ಡದಲ್ವಾ ಇದು? ಇದ್ರಲ್ಲಿ ಇದು ಬೇರೆ ರೇಟ್ ಅಲ್ಲ? ಸ್ವಲ್ಪ ದೊಡ್ಡದಷ್ಟೇ. ಬಂಡ ಇದು ಕೆಜಿಗೆ 250. ಅಲ್ಲಿ ಚಾಟೆ ಮೀನು ಇದೆಯಲ್ಲ, ಜೋಡಿಗೆ 300. ಅದು ಕೆಜಿಗೆ 300. ಅದು ಚಾಟೆ ಮೀನು ಕೆಜಿಗೆ 300. ಇದೆಲ್ಲ ಪಾಲ್ 100 ರೂಪಾಯಿ ಬೈಗೆ. ಬೆಳಂಜಿ. ಇದು ಬೆಳಂಜಿ ನೋಡಿ. ಇದು ಹೇಗೆ ಕೆಜಿಗೆ? ಕೆಜಿಗೆ 400. ಇದೆಲ್ಲ ಪಾಲ. ಇದೆಷ್ಟು? 150. ಇದು ಬಂಗಡೆ ಕೆಜಿಗೆ 200. ಇದು ಏಡಿ, ಸಮುದ್ರ ಏಡಿ. ಇದು ಕೆಜಿಗೆ 200 ರೂಪಾಯಿ. ಇದೆಂತ ಮೀನಕ್ಕ? ಇದು ಒಳ್ಳೆ ಮೀನಾ?
ಕೆಜಿಗೆ ಒಂದು ಮೀನಿಗೆ 300. ಅರೆ ಒಳ್ಳೆ ರೇಟ್ ಇದೆಯಲ್ಲ ಅದಕ್ಕೆ. ಇದು ಸಹ ನದಿ ಮೀನೆ ಎಲ್ಲ. ಶಾಡೆನಾ? ಇದು ಒಂದೇ ಉಂಟಲ್ಲ, ಬೇರೆ ಎಲ್ಲ ಬೇರೆ ಬೇರೆ ಇದೆಯಲ್ಲ. ಇದೆಲ್ಲ ಒಂದೇನಾ? ಇದು ಇದೀಗ ಮೀನಲ್ಲಿ ಇದು ಮೀನು ಇದೆ ಅಲ್ಲ, ಇದ್ರಲ್ಲಿ ಹುಡುಗ ಹುಡುಗಿ ಗೊತ್ತಾಗ್ತದೆ ಯಾವ್ದಾದ್ರು? ಗೊತ್ತಾಗಲ್ವಾ? ಅಲ್ಲ, ಗಂಡು ಹೆಣ್ಣು ಏನು ಗೊತ್ತಾಗಲ್ಲ ಮೀನಲ್ಲಿ. ಯಾಕೆ ಗೊತ್ತಾಗಲ್ವಾ? ಒಟ್ಟು ಮೀನು ಅದ್ರಲ್ಲಿ ಹುಡುಗ ಹುಡುಗಿ ಅಂತ ಏನಿಲ್ಲ, ಮೀನಲ್ಲಿ ಬರಲ್ಲ. ಗೊತ್ತಾಗಲ್ಲ. ಇಲ್ಲಿ ಕಾಣೆ, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕುಂದಾಪುರ ಬಂದಾಗ ಈ ಮೀನನ್ನು ತುಂಬಾ ಇಷ್ಟಪಟ್ಟು ತಿಂತ ಇದ್ರು. ಇದೇ ಕಾಣೆಂದ್ರೆ ಇದೇ ಮೀನ್ ನೋಡಿ, ದೊಡ್ಡ ದೊಡ್ಡ ಮೀನು ಇದೆ. ಅಕ್ಕ ಇದೆಷ್ಟು? ಇದು ಪಾಲು, ಇದು 1,000 ಪಾಲು. ಇದು ಸೇಮ್ ಕಾಸ್ಟ್ಲೆಸ್ಟ್ ಮೀನು, ಇದು ಕಾಣೆ. ಇಲ್ಲಿ ನೋಡಿ ಚಟ್ಲಿ ಇಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ. ಇದೆಷ್ಟಕ್ಕ ಪಾಲೆಲ್ಲ? 55 ಪಾಲಿದೆ ಎಲ್ಲ ಸಹ. ಇದು ಕೈಗೆ 100. ಇದೆಲ್ಲ ಮಿಕ್ಸ್ ಇದೆಯಲ್ಲ ಇದರಲ್ಲಿ. ಕಲ್ಲೂರು, ಅಂಜಲ್. ಇದು ಹಾಲು ಕೆಜಿಗೆ 400. ಇದು ಸೇಮ್ ಎಲ್ಲಾನು. ಕಳ್ಳಿನ ಮಾಸ ಇದು. ಇದ್ರಲ್ಲೊಂದು ಇದು ಇದೆ ನೋಡಿ, ಕುಂದಾಪುರದಲ್ಲಿ ಅಷ್ಟೇ ಸಿಗೋದು, ಬೇರೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗಲ್ಲ ಅಲ್ವಾ. ಇದು ಸಾರು ಮಾಡ್ತಾರೆ ಇದು. ಹಾ, ಮತ್ತೆ ಹಾ, ಇಲ್ಲಿ ಎಷ್ಟಾಕಿದ್ದು ಬಂಗಡೆ? ಕೆಜಿಗೆ 200 ರೂಪಾಯಿ. ಇದು ಏಡಿ, ಸಮುದ್ರ ಏಡಿ ನೋಡಿ, ಇಲ್ಲಿ 200 ರೂಪಾಯಿ. ಇದು ಸೇಮ್. ಇದೇ ಮೀನು ಎಷ್ಟಿದೆ ಕೆಜಿಗೆ? ಇದು ಕೆಜಿಗೆ 200 ನೋಡಿ. ಈಗ 180 ಕೊಡ್ತಾ ಇದ್ದಾರೆ. ಎಂತ ಹೇಳಿದ್ರೆ ಮೀನು ಹೆಸರು? ಗಾಂಡ್ಲು. ಗಾಂಡ್ಲು ಅಂತ ಇದೆ ಮೀನು. ಇದು ಬಂಗಡೆ, ದೊಡ್ಡ ಬಂಗಡೆ. ಕೆಜಿಗೆ 300. ಯಾವ ಮೀನು ಅಕ್ಕ? ಇದು ಯಾವ ಮೀನು? ಚಾಂದ ನೋಡಿ. ಇದು ಮೀನು ಚಾಂದಿನಿ ಇದ್ರ ಹೆಸರು. ಇದು ಕೆಜಿಗೆ ಎಷ್ಟು? ಕೆಜಿಗೆ 250 ಅಂತೆ. ನೋಡಿ, ಇದ್ಯಾವ ಮೀನು? ಎತ್ತಬಹುದಲ್ಲ ಚೂರು? ಕೋಕ್ರಾ ಅಲ್ಲ ನೋಡಿ, ಇದು ದೊಡ್ಡ ಕೋಕ್ರಾ. ಇದು ಕೆಜಿಗೆ ಹೇಗೆ? ಕೆಜಿಗೆ 400. ಇದು ಎಷ್ಟಕ್ಕ ಬಂಗಡೆ? ಕೆಜಿಗೆ 250 ನೋಡಿ. ದೊಡ್ಡ ಬಂಗಡೆ 250. ಇದು 250. ಇದು ಕೆಜಿಗೆ 200. ಇದು ದೊಡ್ಡ ಅಂಜಲ್. ಇದೇಗೆ ಕೆಜಿಗೆ 900. ಇದೇಗೆ ಕೆಜಿಗೆ 250. ಕೆಜಿಗೆ 250. ಶಡೆ ನೋಡಿದ್ರೆ ರಾಶಿ ಇದೆಲ್ಲ. ಇದೆಂತ ಮೀನು ಅಕ್ಕ? ಇದೇನ್ ಮೀನು? ಇದು ಕೆಜಿಗ? ಕೆಜಿಗೆ 200 ರೂಪಾಯಿ ಇದೆ. ಇಲ್ಲಿ ನೋಡಿ ದೊಡ್ಡ ಚಟ್ಲಿ ಇದೆ. ಇದು ಇದ್ರ ಹೆಸರೇನು? ಈ ಚಟ್ಲಿಯಲ್ಲಿ ದೊಡ್ಡ ಚಟ್ಲಿ. ಇದು ಕೆಜಿಗೆ 450. ನಂಗೆ ಇದೆಯಲ್ಲ ಇಲ್ಲಿ ಒಂದು, ಎಲ್ಲಿ ಸರ್ಲಿಲ್ಲ ನಂಗೆ. ದೊಡ್ಡ ನಂಗೆ ನೋಡಿ ಇಲ್ಲಿ. ಅಕ್ಕ ಹೇಗೆ ಕೆಜಿಗೆ ಇದು? ಕೆಜಿಗೆ 300. ಇದೆಂತ ಮೀನಕ್ಕ? ಇದು ಮುಜುಬಾ. ನಾನ್ ಫಸ್ಟ್ ಟೈಮ್ ನೋಡಿದೆ ಈ ಮೀನ್ ನೋಡಿ. ಇದರ ಹೆಸರು ಮುಜುಬಾ ಅಂತೆ. ಇದು ಕೆಜಿಗೆ ಹೇಗೆ? 350. ಇದು 700. ಇದೆಲ್ಲ ನದಿ ಮೀನಲ್ಲ ಅಕ್ಕ? ಎಲ್ಲ ನದಿ ಮೀನಲ್ಲ ಇದು?
ಕೊಕ್ರ ಇದೆ ಎಷ್ಟು ಹೇಗೆ ಕೆಜಿಗೆ? ಏನ್ ಹೇಳಿ? ಕಪ್ಪಳಕಾಯಿ ಜೀವ ಇದೆಲ್ಲ ಇದು. ಇದೆಂತ ಎಂತ ಇದು ಸಾರಾ? ಸಾರು ಮಾಡ್ತಾರ, ಚಿಲ್ಲೆ ಮಾಡ್ತಾರ. ಇದು ಸಾಯುದಿಲ್ವಾ ನೀರಿಲ್ಲದಿದ್ರೆ ಸಹ? ಎಷ್ಟೊತ್ತು ಜೀವ ಇರುತ್ತೆ ಹೀಗೆ ಇದು? ಅದು ನಾಳೆ ಜೀವ ಇರ್ತದೆ. ನಾಳೆ ಜೀವ ಇರ್ತದ? ಐಸ್ ಹಾಕಿ ಸತ್ತು ಹೋಗುತ್ತೆ. ನಾಳೆವರೆಗೆ ಜೀವ ಇರ್ತದೆ. ಏನು ಇದು ಮುಳ್ಳೆಲ್ಲ ಇಲ್ವಾ ಇದ್ರಲ್ಲಿ? ಶಾರ್ಕ್ ಮೀನ್ ಮಾಡುದಿಲ್ಲ, ಅದು ಸೇಮ್ ಶಾರ್ಕ್ ಚಾಟಿ. ಚಾಟಿ ಅದ ತರನೇ ಇದು ಸೇಮ್. ಅದ್ರಲ್ಲಿ ಸ್ವಲ್ಪ ಇದು ಬಾಳೆಸಿ ಕೊಡ್ಬೇಕು, ಒಳ್ಳೆ ಮೀನು. ಬಾಣಂತಿರಿಗೆ ಒಳ್ಳೆ ಆಗತ್ತೆ ಈ ಮೀನು ನೋಡಿ, ಒಳ್ಳೆ ಆಗತ್ತೆ. ಇದು ಇವಾಗ ಜೀವ ಇದೆ ಈ ಮೀನು, ಎಲ್ಲ ಸಹ ಜೀವ ಇದೆ ಅಲ್ಲ? ಎಲ್ಲ ಜೀವ ಇದೆ. ಅಬ್ಬೋ ಏನ್ ಮಾಡುದಿಲ್ಲಲ್ಲ? ಹೌದಾ? ನೀವ್ ಇಟ್ಕೊಳ್ಳಿ ಒಂದ್ಸಲ. ಹಾ ನೋಡಿ, ನೀವ್ ಹಿಡಿತ್ರಿ ನೋಡಿ, ಹಿಂಗ ಹಿಡಿ, ಇದಕ್ಕೆ ಹಿಡಿ, ಬಾಯಿ ಕೈ ಹಾಕ್ಬೇಡಿ, ಗಟ್ಟಿ ಹಿಡಿಲಿ, ಅದಕ್ಕೆ ಹಿಡಿ. ಅಕ್ಕ ಯಾವ ಮೀನಿದು? ಅಡ ಮೀನ್ ನೋಡಿ, ತುಂಬಾ ಟೇಸ್ಟ್ ಮೀನ್ ಇದು. ಇದು ಹೇಗೆ ಕೆಜಿಯಾ? ಕೆಜಿಗೆ ಹೇಗೆ? ಕೆಜಿಗೆ 250. ಹಂಗೆ ಇಲ್ಲಿದೆ ನೋಡಿ, ಏಡಿ ಇದೆ ಇಲ್ಲಿ, ದೊಡ್ಡ ದೊಡ್ಡ ಏಡಿ ಸಹ ಇದೆ, ಬೇರೆ ಬೇರೆ ವೆರೈಟಿ ಆಫ್ ಏಡಿ ಇದೆ ನೋಡಿ. ಇದು 150 ನೋಡಿ, ಸಣ್ಣ ಏಡಿಗೆ 150, ದೊಡ್ಡ ಏಡಿಗೆ ಕೆಜಿಗೆ 250. ಇದು 150 ಸಣ್ಣ ಏಡಿ ನೋಡಿ. ಇದೆಷ್ಟಕ್ಕ ಇದು ಮೀನು? ಇದು ಕೆಜಿಗೆ 1400. ಇದು ವೈಟ್ ಪಾಪ್ಲೆಟ್, ಇದು ಸಣ್ಣ ಪಾಪ್ಲೆಟ್ 1400 ವೈಟ್ ಪಾಪ್ಲೆಟ್. ಅಜ್ಜಿದು ಕೆಜಿಗೆ ಎಷ್ಟು? ಕೆಜಿ 300. ಹೊಳೆ ಬೈಗೆ ತುಂಬಾ ಟೇಸ್ಟ್ ಮೀನು ಇದು. ಇದು ಇದೆಂತ ಮೀನು? ಐರಿ ಐರಿ ಮೀನು, ಇದು ಕೆರೆ ಮೀನು. ಇಲ್ಲಿ ಮೊಟ್ಟೆ ಇರುವಂತ ಏಡಿ ನೋಡಿ, ಇಲ್ಲಿ ಮೊಟ್ಟೆ ಇದೆ ಇದ್ರೊಳಗೆ ಫುಲ್. ಇದು ಸಮುದ್ರ ಏಡಿಗೆ 300 ರೂಪಾಯಿ ಕೊಡ್ತಾ ಇದ್ದಾರೆ ಮೊಟ್ಟೆ. ಮೊಟ್ಟೆ ಏಡಿಗಳ ಒಂದು ಇದು ನೋಡಿ ಬೈಗಿ ಇದ್ದಂಗೆ ಇದೆಯಲ್ಲ, ಇದೆಲ್ಲ ಮರಿ. ಇದೆಲ್ಲ ಮರಿನಾ? ಎಲ್ಲ ಮರಿ ಬೈಗಿ ಇದ್ದಂಗೆ ಇದೆಯಲ್ಲ, ಎಲ್ಲ ಮರಿ. ಅದು ಮರಿನಾ? ಕೋಟಿಗಿಂತ ಜಾಸ್ತಿ ಆಗುತ್ತೆ. ಹೌದಾ? 1 ಕೋಟಿಗಿಂತ ಜಾಸ್ತಿ ಆಗುತ್ತೆ ಮರಿ. ಇದ್ರಲ್ಲಿ ದೊಡ್ಡ ದೊಡ್ಡದು ಆಗುತ್ತಲ್ಲ ಸೈಜ್? ಇದೆಂತ ಫ್ರೈ ಮಾಡ್ತಾರ? ಸುಕ್ಕ ಮಾಡ್ತಾರ, ಸಾರು ಮಾಡ್ತಾರ, ಮತ್ತೆ ಬೆರಕೆ ಹಾಕ್ತಾರ. ಬಸಳೆ, ಸೌತೆಕಾಯಿ, ಹೀರೆಕಾಯಿ ಅದಕ್ಕೆ ಬೆರಕೆ ಹಾಕ್ತಾರೆ. ಬೆರಕೆ ಹಾಕ್ತಾರೆ, ಟೇಸ್ಟ್ ಆಗುತ್ತೆ. ಒಳ್ಳೆ ಟೇಸ್ಟ್ ಆಗುತ್ತೆ. ದೊಡ್ಡದಿತ್ತಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ನೋಡೋಣ, ಮಿಕ್ಸರ್ ಕೊಡಿ, ಕೊಡ್ತೀನಿ ಕೊಡಿ. ಎಂತ ಮಾಡುದಿಲ್ಲ ಅಲ್ಲ ಇದು? ಇಲ್ಲ. ಹಾ, ಹಿಂಗ ಇದು ಎಷ್ಟು ಕೆಜಿ ಇದೆ ಗಣೇಶಣ್ಣ? ಅದು 1 ಕೆಜಿ ಮೇಲೆ ಇದೆ. 1 ಕೆಜಿ ಮೇಲೆ ಇದೆ, 1 ಕಾಲು ಇದೆ ನೋಡಿ. ಇಲ್ಲಿ ಇವರು ಕುಂದಾಪುರ ಮೀನ್ ಮಾರ್ಕೆಟ್ ಅಲ್ಲಿ ಏಡಿ ಗಣೇಶಣ್ಣ, ಇವ್ರು ಏಡಿ ಪರ್ಚೇಸ್ ಮಾಡಿ ಏಡಿ ಸೇಲ್ ಮಾಡ್ತೀರಾ, ಹಾಗೆ ಎಕ್ಸ್ಪೋರ್ಟ್ ಮಾಡ್ತೀರಲ್ಲ? ಎಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀರಾ? ಸಿಂಗಾಪುರ ಮಾಡ್ತೀರಾ? ಸಿಂಗಾಪುರ ಹೋಗುತ್ತೆ. ಸಿಂಗಾಪುರ ಮಾಡ್ತೀರಾ? ಒಂದು ನಿಮಿಷ, ಸ್ವಲ್ಪ ಲೂಸ್ ಐತೆ ಅಂತ ಮತ್ತೆ ಕಾಲು ಹೋಗುತ್ತದೆ. ಹೋಯ್ತು ಅದ್ರಲ್ಲಿ 2 ಸಮಸ್ಯೆ ಎಕ್ಸ್ಪೋರ್ಟ್ ಆಗುದಿಲ್ಲ, ಅದು ಹೋಟೆಲ್ಗೆ ಆಗ್ತದೆ. 2 ಕಾಲು ಸರಿ ಇರ್ಬೇಕು, ಆಮೇಲೆ ಗಟ್ಟಿ ಇರ್ಬೇಕು, ಅಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಾಂದ್ರೆ ಆಗುದಿಲ್ಲ. ಆಗುದಿಲ್ವಾ? ಕಾಲ್ ಕಟ್ ಆಗಬಾರ್ದು, ಕಾಲು ಕಟ್ಟಾಗಬಾರ್ದು. 2 ಕಾಲು ಸರಿ ಇರ್ಬೇಕು, ಗಟ್ಟಿ ಇರ್ಬೇಕು. ಹೊಟ್ಟೆ ಹತ್ರ ಇಲ್ಲಿ ಗಟ್ಟಿ ಇರ್ಬೇಕಾ? ಇಲ್ಲ, ಗಟ್ಟಿ ಇರ್ಬೇಕು, ಇಲ್ಲಾಂದ್ರೆ ಅದು ಎಕ್ಸ್ಪೋರ್ಟ್ ಆಗುದಿಲ್ಲ. ಹೀಗೆ ಗಟ್ಟಿ ಇಟ್ಕೊಳ್ಳಿ. ಇಲ್ಲ ಹಾಗೇನಿಲ್ಲ ನೋಡಿ, ಹೊಳೆ ಹಿಡಿಯಲ್ಲ ಗಣೇಶಣ್ಣ ಇದು? ಎಲ್ಲ ಒಳ್ಳೆ ಇದು ಎಷ್ಟು ಕೆಜಿ ಇದೆ ಗಣೇಶ? 700 ಗ್ರಾಮ್ ಇದೆ. ಇದು 820 ಇದೆ. 820 ಇದೆ. ಈಗ ನೀವು ಇಲ್ಲಿ ಈಗ ಮಾರ್ಕೆಟ್ ಬಂದವರು ಹೇಗೆ ಸೇಲ್ ಮಾಡ್ತೀರಾ ಇದನ್ನ? ಹೇಗೆ ಕೆಜಿ? ಅಲ್ಲ, ಇದು ನಾವು ಕಂಪ್ನಿ ಕಳಿಸ್ತೀವಿ. ಇದು ನಾವು 1200 ರೂಪಾಯಿ ಕೆಜಿಗೆ, 1200 ರೂಪಾಯಿ ಕೆಜಿಗೆ. ಅದ್ರಲ್ಲಿ 800 ಮೇಲಿದ್ರೆ ಅದು ಸಣ್ಣ ಕಾಲು ದೊಡ್ಡ ಕಾಲು ಇದ್ರೆ 800 ಮೇಲಿದ್ರೆ 1900 ರೂಪಾಯಿ ಕೆಜಿಗೆ. ಹೌದು. ಆಮೇಲೆ 100 ಇದ್ರೆ 2900 ರೂಪಾಯಿ ಕೆಜಿ. 200 ಇದೆ.
ಅದೀಗ ಒಂದು ದೊಡ್ಡದು ಕೊಡ್ತೇವೆ, ಒಂದು ಕಾಲಿದ್ದು. ಒಂದು ಕಾಲು ಇತ್ತಲ್ಲ ಅದು ವಾಟರ್. ವಾಟರ್ ಅಂದ್ರೆ ಹಾಫ್ ರೇಟ್ ಅದು. ಹಾಫ್ ರೇಟ್ ಅದಕ್ಕೆ. ಈಗ ನೋಡಿ ಇಲ್ಲಿಗೆ ಮಾರ್ಕೆಟ್ ಬಂದ್ರೆ ಇಲ್ಲಿ ಜನಗಳಿಗೆ ಯಾವ ರೇಟಿಗೆ ಕೊಡ್ತೀರಾ ನೀವು? 600 ರೂಪಾಯಿ ಕೆಜಿಗೆ ಇದು ಕೊಡ್ತೀವಿ ನಾವು. ಕೆಜಿ 300 ಕೊಡ್ತೀವಿ, 600 ರೂಪಾಯಿ. ಜನಗಳಿಗೆ 450 500 ರೂಪಾಯಿದಲ್ಲಿ ತಗೊಳ್ತೀವಿ ನಾವು. ಕಡೆಗೆ 550ರಲ್ಲಿ ಕೊಡ್ತೀವಿ ನಾವು. ಇದು ಸೇಮ್ ಸಾಧಾರಣ, ಹೌದು, ಇದು ಮೀಡಿಯಂ ಸೈಜ್ ಅಲ್ಲ, ಮೀಡಿಯಂ ಸೈಜ್ ಅದು. ಲೋಕಲ್ ಅಂತಾರೆ ಅದಕ್ಕೆ. ಲೋಕಲ್ ಅದು. ಅದಕ್ಕಿಂತ ಲೋಕಲ್ ಅಂದ್ರೆ ಇದು 350 ರೂಪಾಯಿ ಕೆಜಿ. ಇದು ಕೆಜಿಗೆ 350. ಇದೆಲ್ಲ ಲೋಕಲ್ ಇಲ್ಲೇ ಕೊಡುದು. ಇದೆಲ್ಲ ಒಳ್ಳೆ ಅಡಿ ಅಲ್ಲ? ಒಳ್ಳೆ